ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಈಗ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ದರ್ಶನ್ ಜೈಲಿನ ದಿನಚರಿ ಹೇಗಿದೆ ಅನ್ನುವಂಥ ಕೆಲವೊಂದಿಷ್ಟು ಚರ್ಚೆಗಳು ಈಗ ಎಲ್ಲ ಕಡೆ ನಡೀತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನೀಗ ಮೊನ್ನೆ ಸನ್ನಡತೆಯ ಆಧಾರದಲ್ಲಿ ಒಂದಿಷ್ಟು ಕೈದಿಗಳನ್ನು ಬಿಡುಗಡೆ ಮಾಡಿದರು. ಅದರಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಜೊತೆ ಮಾತನಾಡಿ ಬಂದಂತಹ ಸಿದ್ಧಾರೂಢ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನೀವು ಮೊನ್ನೆ ಸನ್ನಡತೆ ಆಧಾರದಲ್ಲಿ ಬಿಡುಗಡೆ ಆದ್ರಿ. ಯಾವ ಕೇಸ್ ಮೇಲೆ ನೀವು ಜೈಲಿಗೆ ಹೋಗಿದ್ರಿ ಸರ್? ಮತ್ತು ಎಷ್ಟು ವರ್ಷ ಇದ್ರಿ? ಯಾವ ರೀತಿ ಇದೆ ಜೈಲಿನ ಜೀವನ ಅಂತ? ಸರ್, ಒಂದು ಕೊಲೆ ಪ್ರಕರಣದಲ್ಲಿ ನಾನು ಕಾರಾಗೃಹ ಸೇರ್ತೀನಿ ಸರ್. 2003ರಲ್ಲಿ ನಮ್ಮ ತಂದೆ ಕಾಂಟ್ರಾಕ್ಟ್ರು, ಒಬ್ಬ ಅಭಿಯಂತರ ನಮ್ಮ ತಂದೆಗೆ ಹೊಡೆದಿದ್ದಕ್ಕೆ ನಾವು ಒಂದು ಮಿಸ್ಟೇಕು ಲೈಫಲ್ಲಿ ತಪ್ಪು ನಿರ್ಧಾರ ತೊಗೊಂಡು ಹೋಗ್ತೀನಿ ಸರ್. ಅದು ನನಗೆ ಗಲ್ಲು ಶಿಕ್ಷೆ ಆಗುತ್ತೆ, ಗಲ್ಲು ರದ್ದಾಗುತ್ತೆ. 21 ವರ್ಷ ನಾನು ಜೈಲಿರ್ತೀನಿ ಸರ್. 21 ವರ್ಷ ನಾನು ಜೈಲಲ್ಲಿದ್ದು ರೀಸೆಂಟಾಗಿ 9/7/2024 ಬಿಡುಗಡೆ ಆಗ್ತೀನಿ ನಾನು, ಮಂಗಳವಾರ. ಅದು ಜೈಲು ಜೀವನ ಇದೆಯಲ್ಲ ಸರ್, ನರಕ ಸರ್. ನೀವು ಏನೇ ಕೊಡ್ತೀನಿ, ಏನೇ ಮಾಡ್ತೀನಿ ಅಂದ್ರೂ, ಎಷ್ಟೇ ಫೆಸಿಲಿಟಿ ಕೊಡ್ತೀವಿ ಅಂದ್ರೂ ನರಕ ಸರ್ ಅದು. ಯಾಕೆಂದರೆ ಬೆಂಕಿಗೆ ಎದ್ದು ತೆಗೆದಂಗಿರುತ್ತೆ ಸರ್ ಅಲ್ಲಿ. ಜಸ್ಟ್ ಶಾಖ ಕೊಟ್ಟರೆ ತಡ್ಕೊಳಕ್ಕಾಗಲ್ಲ ದೇಹ. ಬಟ್ ಈ ಮಾನಸಿಕ ಹಿಂಸೆ ಹೆಂಗೆ ತಡ್ಕೊಳಕ್ಕೆ ಸಾಧ್ಯ ಸರ್? ಭಾಳ ಹಿಂಸೆ ಸರ್ ಅದು. ಆ ಜೀವನನ ತಡ್ಕೊಳಕ್ಕಾಗಲ್ಲ ಸರ್, ಯಾರ ಕೈಲೂ ಆಗಲ್ಲ ಅದು. ಸರ್, ಈಗ ನೀವು ಅದೇ ಜೈಲಿಗೆ ಹೋಗಿ ಅಲ್ಲಿ ಕಳೆಯುವಂಥ ಜೀವನ ಒಂಥರ ಪಶ್ಚಾತ್ತಾಪದ ಜೀವನ. ಈಗ ದರ್ಶನ್ ಅವರು ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅವರು ಈ ಒಂದು ಪ್ರಕರಣದ ನಂತರ ಜೈಲಿಗೆ ಸೇರಿದ ನಂತರ ಬದಲಾಗಿದ್ದಾರಾ ಅಂತ ಸರ್? ಖಂಡಿತ ಸರ್. ಬಾಸು ಯಾವಾಗ ಜೈಲಿಗೆ ಎಂಟ್ರಿ ಆದರೆ ಅವಲೇ ಬದಲಾಗಿದ್ದಾರೆ ಅವರು. ಖಂಡಿತ ಬದಲಾಗಿದ್ದಾರೆ. ಆ ಪಶ್ಚಾತ್ತಾಪ ಅವ್ರ ಕಣ್ಣಲ್ಲಿ ನನಗೆ ಕಾಣ್ತು, ಮುಖದಲ್ಲಿ ಕಾಣ್ತು, ಅವ್ರ ಮಾತಲ್ಲೂ ಕಾಣ್ತು ನನಗೆ. ಬಟ್ ಅದ್ರ ಬಗ್ಗೆ ಮಾತಾಡದೇ ಇರ್ಬೋದು, ಬಟ್ ಮಾತಾಡೋ ರೀತಿ ಇದೆಯಲ್ಲ ಸರ್, ಆ ಪಶ್ಚಾತ್ತಾಪ ಡಿ ಬಾಸಲ್ಲಿ ನನಗೆ ಕಾಣುತ್ತೆ ಸರ್. ಖಂಡಿತ ಬದಲಾಗಿದ್ದಾರೆ ಸರ್, ಖಂಡಿತ ಬದಲಾಗಿದ್ದಾರೆ ಸರ್. ನಮ್ಮಂಥರೇ ಅಂದರೆ ಸಾಮಾನ್ಯರೇ ಜೈಲಾಗಿರೋಕ್ಕೆ, ಯಾರೂ ಜೈಲಾಗಿರೋಕ್ಕೆ ಇಷ್ಟಪಡಲ್ಲ. ಅನಿವಾರ್ಯ ಅಂದಾಗ ಇರಲೇಬೇಕಾಗುತ್ತೆ. ಅವರು ದೊಡ್ಡ ಸೆಲೆಬ್ರಿಟಿ ಅವರು ಹೆಂಗೆ ಸರ್ ಜೈಲಲ್ಲಿರೋಕ್ಕೆ? ಪರಪ್ಪನ ಅಗ್ರಹಾರಕ್ಕೆ ಬಂದ್ರಿ ಬಿಡುಗಡೆ ಟೈಮಲ್ಲಿ. ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರ? ಅವ್ರ ಹತ್ರ ಎಷ್ಟು ಸಮಯ ಕಳೆದ್ರಿ? ಏನು ಮಾತಾಡಿದ್ರಿ ಅಂತ ಸರ್? ಸರ್, 10ರಿಂದ 12 ನಿಮಿಷ ಅವ್ರ ಜೊತೆಲಿದ್ದೀನಿ ನಾನು. 10 ನಿಮಿಷ ಧ್ಯಾನ ಮಾಡಿಸಿದ್ದೀನಿ, ಒಂದು 2 ನಿಮಿಷ ಮಾತಾಡಿದ್ದೀನಿ ಅವ್ರ ಜೊತೆ ಅಷ್ಟೇ. ಅಂದರೆ 8ನೇ ತಾರೀಕು ಸೋಮವಾರ ಅವ್ರನ್ನ ಫಸ್ಟು ಪ್ರಜ್ವಲ್ ರೇವಣ್ಣ ಸರ್ನ ಭೇಟಿ ಮಾಡ್ತೀನಿ. ಅವ್ರ ನಂತರ ಅಧಿಕಾರಿಗಳ ಹತ್ರ ಹೋಗ್ತೀನಿ ನಾನು. ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು, ಸರ್, ನಾನು ದರ್ಶನ್ ಸರ್ ದೊಡ್ಡ ಅಭಿಮಾನಿ. ನಾನು ಅವರ ಮೆಜೆಸ್ಟಿಕ್ ಸಿನಿಮಾದಿಂದ ಕಾಟೇರ ಸಿನಿಮಾದವರೆಗೂ ಪ್ರತಿಯೊಂದು ಸಿನಿಮಾ ನೋಡಿರೋ ನಾನು. ಅವ್ರು ವಾಲ್ ಪೋಸ್ಟ್ ಕಟ್ ಮಾಡಿ ಇಟ್ಕೊಂಡಿರೋ, ನಾನು ಪೇಪರಲ್ಲಿ ಬರೋವನ್ನ ಕಟ್ ಮಾಡಿ ಇಟ್ಕೊಂಡು ಆ ಬುಕ್ಸ್ ತೋರಿಸ್ಬೇಕಾಯ್ತು ನಿಮಗೆ, ಚೆನ್ನಾಗಿರೋದು ತಂದಿಲ್ಲ ಅದನ್ನು. ಆ ಥರ ಅಭಿಮಾನಿ ನಾನು, ದೊಡ್ಡ ಅಭಿಮಾನಿ ನಾನು. ಏಕೆಂದರೆ ಸರ್, ಸುಖ ಇದ್ದಾಗ, ಸಂತೋಷ ಇದ್ದಾಗ, ನಮ್ಮ ಹತ್ರ ದುಡ್ಡಿದ್ದಾಗ ಎಲ್ಲರೂ ಬರ್ತಾರೆ ಸರ್. ಯಾವಾಗಲೂ ಕಷ್ಟ ಇದ್ದ ಬರ್ಬೇಕು ಸರ್. ಅವರು ದರ್ಶನ ಅದು ಸೆಕೆಂಡ್ರಿ, ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ಕೊಳ್ಳಿ. ಅವ್ರು ಕಷ್ಟದಾಗಿದ್ದಾರೆ ಅಂದರೆ ಅಭಿಮಾನಿಗಳು ಯಾವತ್ತೂ ಕೈ ಬಿಡಬಾರ್ದು ಸರ್. ಅವ್ರನ್ನ ಭೇಟಿ ಮಾಡ್ತೀನಿ ಸರ್ ನಾನು. ಈ 12 ನಿಮಿಷ ಏನು ಮಾತಾಡಿದ್ರಿ ಸರ್ ಅವ್ರ ಜೊತೆಗೆ? ಸರ್, ಮಾತಾಡೋದಕ್ಕಿಂತ ಜಾಸ್ತಿ ಅವ್ರಿಗೆ ಧ್ಯಾನ ಮಾಡಿಸಿದ್ದೆ ಜಾಸ್ತಿ. ನಾನು 10 ನಿಮಿಷ ಧ್ಯಾನ ಮಾಡಿಸ್ತೀನಿ ಸರ್ ಅವ್ರಿಗೆ. 10 ನಿಮಿಷ ಧ್ಯಾನ ಮಾಡ್ತಾರೆ ಅವರು. ನನ್ನ ಮನವಿನ ಸ್ವೀಕಾರ ಮಾಡ್ತಾರೆ ಅವರು. ಅಣ್ಣ, ಹಿಂಗೆ ಧ್ಯಾನ ಅನ್ನೋದೊಂದಿದೆ, ಆನಾಪಾನಸಾತಿ ಧ್ಯಾನ ಅಂತ. ನನ್ನ ಗುರುಗಳು ಹನುಮಂತರಾವ್ ಸರ್ ನನಗೆ ಕಲಿಸ್ಕೊಟ್ಟಿರೋದು. ಪತ್ರಿಜಿಯವರು ಮಾರ್ಗದರ್ಶನದಲ್ಲಿ ಆನಾಪಾನಸಾತಿ ನಡೀತತೆ. ಪಿರಮಿಡ್ ಧ್ಯಾನ ಇದು, ಉಸಿರಾಟದ ಧ್ಯಾನ. ಅಣ್ಣ, ದಯವಿಟ್ಟು ನೀವು ಮಾಡ್ತೀರಾ? ಇಲ್ಲಿ ಒಂದು ತುಂಬ ಅಗತ್ಯ ನಿಮಗೆ, ದಯವಿಟ್ಟು ಮಾಡಿ ಅಣ್ಣ ಅಂತ ನಾನು ಕೇಳ್ಕೊಂಡಾಗ, ಧ್ಯಾನ ಅಂದರೆ ಗೊತ್ತಿಲ್ಲ ನನಗೆ ಅಂತಾರೆ ಅವರು. ಅಣ್ಣ, ನಾನು ಹೇಳ್ಕೊಡ್ತೀನಿ, ದಯವಿಟ್ಟು ಮಾಡೋಣ ಅಂತಂದಾಗ, ಆಯಿತು, ಏನು ಹೇಳ್ಕೊಡು, ನಾನು ಮಾಡ್ತೀನಿ ಅಂತಾರೆ ಅವರು. ಆವಾಗ 10 ನಿಮಿಷ ಅವ್ರಿಗೆ ಧ್ಯಾನ ಕೂರಿಸ್ತೀನಿ. ಒಳ್ಳೆ ಧ್ಯಾನ ಮಾಡ್ತಾರೆ ಅವರು. ಒಂದೇ ಏಕಾಗ್ರತವಾಗಿ ಧ್ಯಾನ ಮಾಡ್ತಾರೆ. 10 ನಿಮಿಷ ಧ್ಯಾನ ಮಾಡಿದ್ಮೇಲೆ ನಾನು ಧ್ಯಾನದಲ್ಲಿ ಏನು ಮಾತಾಡ್ತಿರ್ತೀನಿ, ನಾನು ಹೇಳ್ತಿರ್ತೀನಿ ಅವ್ರಿಗೆ. ಡೈರೆಕ್ಟ್ ಈ ಥರ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ ಧ್ಯಾನದ ಮಾತುಗಳೆಲ್ಲ. ಅವರು ಆಗ ಕೇಳ್ಕೊಂಡು ಧ್ಯಾನ ಮಾಡ್ತಾರೆ. ಧ್ಯಾನ ಆದಮೇಲೆ, ಎಷ್ಟು ಚೆನ್ನಾಗಿ ಹೇಳಿದೆಲ್ಲಪ್ಪ ನೀನು, ಭಾಳ ಚೆನ್ನಾಗಿದೆ ಧ್ಯಾನ. ಅಣ್ಣ, ನೀನು ಧ್ಯಾನದ ಎಕ್ಸ್ಪೀರಿಯನ್ಸ್ 10 ನಿಮಿಷ ಮಾಡಿದ್ರಲ್ಲ, ಟೈಮ್ ಸಿಕ್ಕಿದ್ರೆ 1 ಗಂಟೆ ಧ್ಯಾನ ಮಾಡಿಸ್ಬೇಕಂತ ಆಸೆ ನನಗೆ ಅವ್ರಿಗೆ. ಬಟ್ ಸಿಕ್ಕಿದೆ 10 ನಿಮಿಷ. ಅದೇ ಜಾಸ್ತಿ ಆಗೋಯ್ತು. 10 ನಿಮಿಷ ಧ್ಯಾನ ಮಾಡ್ತಾರೆ ಅವರು. 1-2 ನಿಮಿಷ ಮಾತಾಡ್ತೀನಿ ನಾವು ಅವ್ರ ಹತ್ರ. ಈಗ ಅವ್ರ ರೂಮಲ್ಲಿ ಹೋದಾಗ ಸರ್, ನಿಮಗೆ ಪುಸ್ತಕಗಳಿದ್ವು ಅವ್ರ ರೂಮಲ್ಲಿ? ಯಾವ ರೀತಿ ಕಳೀತಾ ಇದ್ರು ಅನಿಸುತ್ತೆ ಆ ವಾತಾವರಣ ನೋಡಿದ್ರೆ ನಿಮಗೆ? ಸರ್, ನರಕನೇ ಸರ್ ಅದು. ದೊಡ್ಡ ನರಕ ಅದು. ಅದರಲ್ಲಿ ನಮ್ಮ ಡಿ ಬಾಸಿಗೆ ಮಾತ್ರ ದೊಡ್ಡ ನರಕ. ಅವರು ಸಾಕಷ್ಟು ಪುಸ್ತಕಗಳನ್ನ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ ಸರ್ ಅವರು. ಅಂದರೆ ಎಲ್ಲ ಆಧ್ಯಾತ್ಮಿಕ ಸಂಬಂಧಪಟ್ಟ ಬುಕ್ಸ್ಗಳು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಯೋಗಿಯ ಆತ್ಮಕತೆ, ವಿವೇಕಾನಂದ ಅವ್ರದ್ದು, ರಾಮಕೃಷ್ಣ ಪರಮಹಂಸ ಅವ್ರದ್ದು, ಈ ಥರ ಸಾಕಷ್ಟು ಬುಕ್ಸ್ಗಳನ್ನ ಕಲೆಕ್ಟ್, ಒಂದು 15-20 ಬುಕ್ಸ್ಗಳಿದೆ ಸರ್ ಅವ್ರ ಹತ್ರ.
ಅದನ್ನು ಜಾಸ್ತಿ ಓದ್ತಾರೆ. ಸ್ವಲ್ಪ ಹೊತ್ತು ಟಿ ವಿ ಇದೆ ಅವ್ರ ರೂಮಲ್ಲಿ. ಅಂದರೆ ಟಿ ವಿ ಅಂದರೆ ಸರ್ಕಾರವೇ ಕೊಡೋಲ್ಲ, ಸರ್ಕಾರದೇ ಅವ್ರದ್ದು ಅದು ಮ್ಯಾನ್ಯಲಲ್ಲಿದೆ. ಟಿ ವಿ ಕೊಡಬೇಕು ಅನ್ನೋದು ಮ್ಯಾನ್ಯಲಲ್ಲಿದೆ. ಅವ್ರಿಗೆ ಟಿ ವಿ ಕೊಟ್ಟಿದ್ದಾರೆ. ಟಿ ವಿ ನೋಡಿಕೊಂಡು ಸಮಯನ ಟೈಮ್ ಪಾಸ್ ಮಾಡ್ತಾರೆ. ರೂಮ್ ಮುಂದೆ ಸ್ವಲ್ಪ ಜಾಗ ಇದೆ, ಅಲ್ಲಿ ವಾಕ್ ಮಾಡ್ತಾರೆ. ಹಾಂ, ಆ ಥರ ಟೈಮ್ ಪಾಸ್ ಮಾಡ್ತಾರೆ ಸರ್ ಅವರು. ಈಗ ಸರ್, ದರ್ಶನ್ ಅವರು ಒಂದು ರಿಟರ್ಜಿ ಸಲ್ಲಿಸಿದರು. ಜೈಲು ಊಟದಿಂದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ನನಗೆ ತೂಕ ಕಳ್ಕೊಂಡಿದ್ದೀನಿ ಅಂತ. ಜೈಲು ಊಟ ಯಾವ ರೀತಿ ಇದೆ ಸರ್ ನೀವು ನೋಡ್ದಂಗೆ? ಸರ್, ನಾನು 21 ವರ್ಷದ ಅನುಭವ ಹೇಳ್ತೀನಿ. ಜೈಲು ಊಟ ಖಂಡಿತ ಚೆನ್ನಾಗಿರಲ್ಲ ಸರ್, ನಿಜವಾಗೂ ಚೆನ್ನಾಗಿರಲ್ಲ. ನಮ್ಮ ಜೈಲು ಅಧಿಕಾರಿಗಳು ಏನು ಬೇಜಾರಾದರೂ ಪರವಾಗಿಲ್ಲ, ನನಗೆ ಜೈಲು ಊಟ ಮಾತ್ರ ಖಂಡಿತ ಚೆನ್ನಾಗಿರಲ್ಲ ಸರ್. ನಾಯಿ ಕೂಡ ತಿನ್ನಲ್ಲ ಸರ್ ಆ ಊಟನ. ನಾಯಿ ತಿಂದರೂ ಬದುಕೋ ಡೌಟು. ಅಂಥದ್ದು ಮನುಷ್ಯರು ನಾವು. ಒಳ್ಳೆ ಊಟ ಕೊಡೋಕೆ ಏನು ಸರ್, ಪೇಪರಲ್ಲಿ ಮಾತ್ರ ಒಳ್ಳೇದಿರುತ್ತೆ. ಇಷ್ಟು ಥರ ಕೊಟ್ಟಿದ್ದು, ಅಷ್ಟು ಥರ ಕೊಟ್ಟಿದ್ದು ಅಂತೇಳಿ. ಜೈಲು ಊಟ ಖಂಡಿತ ಚೆನ್ನಾಗಿರಲ್ಲ ಸರ್. ಅಂಥ ಊಟ ತಿಂದು ನಮ್ಮ ಡಿ ಬಾಸ್ ಹೆಂಗೆ ಅವ್ರ ಆರೋಗ್ಯನ ಕಾಪಾಡ್ಕೊಳಕ್ಕೆ ಸಾಧ್ಯ ಸರ್? ಸಾಧ್ಯನೇ ಇಲ್ಲ ಸರ್. ಬೇರೆ ಸೌಲಭ್ಯ ಎಲ್ಲ ಯಾವ ರೀತಿ ಇದೆ ಅಂತ ಸರ್? ಅವರು ಯಾವ ಸೆಲ್ಲಲ್ಲಿದ್ದಾರೆ? ಸಾಮಾನ್ಯ ಕೈದಿಗಳಿರೋ ಸೆಲ್ಲಲ್ಲಿದ್ದಾರಾ ಅಥವಾ ಯಾವ ಸೆಲ್ಲಲ್ಲಿದ್ದಾರೆ ದರ್ಶನ್ ಅವರು ಅಂತ? ಸರ್, ಸೌಲಭ್ಯ ಅಂತ ಬಂದರೆ ಏನು ಸೌಲಭ್ಯ ಇಲ್ಲ ಸರ್ ಅವ್ರಿಗೆ. ಅದ್ರ ಹೆಸರಿಗೆ ಒಂದು ಅದನ್ನು ಅವರಿರೋ ಸೆಲ್ಲಿ VIP ಸೆಲ್ ಅಂತ ಅಂತಾರೆ ಅಷ್ಟೇ. VIP ಸೆಲ್ಲಲ್ಲಿ ಇದ್ದಾರೆ ಬಾಸು. ಜೈಲ್ ಮ್ಯಾನ್ಯಲ್ ಏನಿದೆ ಅದನ್ನೇ ಕೊಟ್ಟಿದ್ದಾರೆ ಅವ್ರಿಗೆ. ಅಲ್ಲಿ ಜೈಲ್ ಮ್ಯಾನಲ್ಲಿ ಒಂದು ಜಮಖಾನ ಕೊಡಬೇಕು, ಒಂದು ವೈಟ್ ಬೆಡ್ಶೀಟ್ ಕೊಡಬೇಕು, ಒಂದು ಕಂಬಳಿ ಕೊಡಬೇಕು, ಅದನ್ನೇ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ಆಮೇಲೆ ಒಂದು ನೀರಿನ ಬಾಟ್ಲಿದೆ, 20 ಲೀಟ್ರದ್ದು ಒಂದು ನೀರಿಂದು ಕ್ಯಾನ್ ಇದೆ. ಅದರಾಗೆ ನೀರು ಕುಡಿಬೇಕು ಅವರು. ಆಮೇಲೆ ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ, ಅಲ್ಲೇ ಸ್ನಾನ ಮಾಡ್ಕೋಬೇಕು, ಅಲ್ಲೇ ವಾಶ್ರೂಮ್ಗೆ ಹೋಗಬೇಕು. ಸ್ಪೆಷಲ್ ಏನು ಕೊಟ್ಟಿಲ್ಲ ಸರ್ ಅವ್ರಿಗೆ, ಏನೊಂದು ಸ್ಪೆಷಲ್ ಕೊಟ್ಟಿಲ್ಲ ಸರ್. ಈಗ ಈ ಕೇಸಲ್ಲಿ ಒಂದಿಷ್ಟು ಬೇರೆ ಆರೋಪಿಗಳಿದಾರಲ್ವಾ, ಪ್ರದೂಷು ಬೇರೆಯವರೆಲ್ಲ, ಅವ್ರನ್ನೆಲ್ಲ ಮೀಟ್ ಮಾಡೋಕ್ಕೆ ಅವಕಾಶ ಇದೆಯಾ ದರ್ಶನ್ ಅವರಿಗೆ ಅಂತ? ಸರ್, ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ನೋಡಿರೋದು ಬಾಸನೊಬ್ಬರನ್ನೇ. ಅವ್ರು ಯಾರು ನಮ್ಮ ಮುಖ ಪರಿಚಯ ಇಲ್ಲ ನನಗೆ. ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವ್ರ ಕೋರ್ಟ್ ಡೇಟ್ ಇರುತ್ತಲ್ಲ ಸರ್, ಅವಾಗ ಬೇಕಾದ್ರೆ ಬಂದು PC ಕೋರ್ಟ್ ಅಂತಿದೆ ಜೈಲಲ್ಲಿ. ಅವರು ಡೇಟ್ ಇದ್ದಾಗ 15 ದಿನಕ್ಕೋಸ್ಕರ ಡೇಟ್ ಕೊಡುತ್ತೆ JMC ಕೋರ್ಟು. ಆವಾಗ ಬೇಕಾದ್ರೆ ಬಂದುಬಿಟ್ಟು ಅವ್ರನ್ನ ಭೇಟಿ ಮಾಡ್ಬೋದು. ಅಂದರೆ ಆ ಟೈಮಲ್ಲಿ ಭೇಟಿ ಮಾಡೋದು, ಬೇರೆ ದಿನದಲ್ಲಿ ಭೇಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅವ್ರ ಕೇಸ್ನರೇ ಆಗಲಿ, ಅವ್ರನ್ನ ಭೇಟಿ ಮಾಡಬೇಕಾದ್ರೆ ಅಧಿಕಾರಿಗಳು ಪರ್ಮಿಷನ್ ತಗೊಂಡು ಹೋಗಬೇಕು. ನೇರವಾಗಿ ಹೋಗಿ ಭೇಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು ಸರ್ ಅಲ್ಲಿ ಅಂತ? ಆ ಚಿಕ್ಕ ರೂಮಲ್ಲಿ ಇರ್ತಾರೆ ಅಂತಾರೆ. ವಾಕಿಂಗ್ ಏನಾದರೂ ಮಾಡ್ತಾ ಇದ್ರಾ ಅಥವಾ ಬೇರೆಯವ್ರ ಜೊತೆಗೆ ಮಾತಾಡ್ತಾ ಇದ್ರಾ, ಹೆಂಗೆ ಸರ್ ಅಂತ? ಬೇರೆಯವ್ರ ಜೊತೆಗೆ ಮಾತಾಡೋಕ್ಕೆ ಅವಕಾಶನೇ ಇಲ್ಲ ಸರ್ ಪಾಪ ಅವ್ರಿಗೆ. ಹೆಂಗೆ ಸರ್ ಅಲ್ಲಿ? ಯಾಕಂದರೆ ಅವ್ರನ್ನ ನೋಡಲಿಕ್ಕೆ ಯಾರೂ ಬಿಡೋಂಗಿಲ್ಲ. ನನ್ನ ಪುಣ್ಯ ಅವ್ರು ನೋಡೋಕೆ ನನಗೆ ಅವಕಾಶ ಸಿಕ್ಕಿದ್ದು. ನೋಡೋಕ್ಕೆ ಯಾರನ್ನೂ ಬಿಟ್ಟಿಲ್ಲ ಅಲ್ಲಿ. ಅವರು ಅಷ್ಟೇ ಪುಸ್ತಕ ಓದ್ತಾರೆ, TV ನೋಡ್ತಾರೆ. ಹಾಂ, ಮತ್ತು ರೂಮ್ ಮುಂದೆ ಜಾಗ ಇದೆ, ವಾಕ್ ಮಾಡ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. 7 ಗಂಟೆ ಒಳಗೆ ಲಾಕ್ ಹಾಕ್ತಾರೆ. ಲಾಕ್ ಆದಮೇಲೆ ಇನ್ನೇನು ಅವ್ರಿಗೆ ನಿದ್ದೆ ಯಾವಾಗ ಬರುತ್ತೋ ಅವ್ರಿಗೆ ಗೊತ್ತದು. ಯಾಕಂದ್ರೆ ನಿದ್ದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾವಾಗ ಮಲಗ್ತಾರೋ, ಎಷ್ಟು ಗಂಟೆ ಮಲಗ್ತಾರೋ ಅದು ಅವ್ರಿಗೆ ಗೊತ್ತು. ಯಾಕಂದ್ರೆ ನಾವೇ ನಿದ್ದೆ ಮಾಡಲ್ಲ ನಾವು. ಅಂತಾರೆ ಹೆಂಗೆ ನಿದ್ದೆ ಮಾಡೋಕ್ಕೆ ಸಾಧ್ಯ ಸರ್ ಇಂಥ ನೋವಲ್ಲಿ? ಕೊನೆಯದಾಗಿ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಅಂತ? ಯಾಕಂದರೆ ನೀವು ಜೈಲಲ್ಲಿದ್ದಿರಿ ತುಂಬ 21 ವರ್ಷ. ತುಂಬ ಜನ ಈ ಒಂದು ಕೊಲೆ ಆರೋಪವನ್ನು ಹೊತ್ತು ಬಂದವ್ರ ಜೊತೆ ಕೂಡ ನೀವು ಮಾತುಕತೆ ನಡೆಸಿರ್ತೀರ. ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸರ್, ಇದೇ ಪ್ರಕರಣದ ಬಗ್ಗೆ ಅಂತಲ್ಲ, ಯಾರೂ ಸಹ ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಾರ್ದು. ಕೊಲೆ ಮಾಡೋದು ನಮ್ಮ ಹಕ್ಕು ಅಲ್ಲ, ರೈಟ್ಸು ಅಲ್ಲ, ಅಥವಾ ನಮ್ಮ ನಿಯಮಗಳು ಅಲ್ಲ. ಕಾನೂನಿದೆ, ಅದಕ್ಕೋಸ್ಕರ ಕಾನೂನಲ್ಲಿ ನಾನು ಈ ಮಾತು ಹೇಳ್ಬೋದು. ಯಾಕಂದರೆ ಈ ಮಾತನ್ನು ಹೇಳಲಿಕ್ಕೆ ನನಗೆ ಜೈಲೇ ಕಲಿಸಿದ್ದು. ಜೈಲು ಆ ರೀತಿ ಕಳಿಸಲ್ಲ ಅಂದರೆ ನಾನು ಬೇರೆ ಥರನೇ ಹೇಳ್ತಿದ್ದೆ ಅಂತ. ಬಟ್ ಜೈಲು ನನಗೆ ಕಲಿಸ್ತು. ಕೊಲೆ ಮಾಡೋದು ತಪ್ಪು. ಒಬ್ಬ ವ್ಯಕ್ತಿನ ಸಾಯಿಸೋದು ಮಾತ್ರ ಮಹಾ ಅಪರಾಧ ಸರ್. ಅದು ಯಾರೇ ಮಾಡಲಿ ತಪ್ಪು. ನಾನು ಮಾಡಿದ್ದೇ ಆಗಲಿ, ಬೇರೆ ಯಾರೇ ಮಾಡಿದ್ದಾಗಲಿ, ಕ್ರೈಮನ್ನ ತಗೋಬಾರ್ದು ಸರ್ ಯಾರು. ಯಾಕಂದರೆ ಕ್ರೈಮನ್ನ ನಾವು ಕೈ ಹಾಕಿದ್ದೀವಿ ಅಂದರೆ ಲೈಫ್ ಸ್ಪಾಯ್ಲ್ ಆಗಿ ಹೋಗುತ್ತಲ್ಲ ಸರ್. 21 ವರ್ಷ ಅಮೂಲ್ಯವಾದ ಜೀವನ ಯಾರು ಕೊಡೋಕ್ಕೆ ಸಾಧ್ಯ ಸರ್? ಕಳೆದೋದಕ್ಕೆ ಸಮಯ ಬರುತ್ತೆ ಸರ್ ನಮ್ಮ ಲೈಫಲ್ಲಿ. ಅದು ಜೈಲಲ್ಲಿ ಕೂತ್ಕೊಂಡು ನಾವು ಯಾವ ರೀತಿ ಜೀವನ ಕಟ್ಕೊಳಕ್ಕೆ ಸಾಧ್ಯ ಸರ್? ಅದೇ ರೂಟೀನ್ ಜೀವನ. ಬೆಳಗ್ಗೆ ಅದೇ ಅನ್ಲಾಕ್ ಆಗುತ್ತೆ, ರಾತ್ರಿಗೆ ಅದೇ ಲಾಕ್ ಆಗುತ್ತೆ, ಅದೇ ಊಟ, ಏನು ಚೇಂಜ್ ಇಲ್ಲ. ಯಾರನ್ನು ನಮ್ಮವ್ರನ್ನ ನಾವೇ ಭೇಟಿ ಮಾಡಬೇಕು ಅಂತಂದರೆ ಪೊಲೀಸ್ ಪರ್ಮಿಷನ್ ತೊಗೋಬೇಕು. ಅದು ಸಾಕಷ್ಟು ರಿಸ್ಟ್ರಿಕ್ಷನ್ನು. ಅಲ್ಲಿ ಚೆಕ್ ಮಾಡು, ಇಲ್ಲಿ ಚೆಕ್ ಮಾಡು, ಅದು ನೋಡು, ಇದು ನೋಡು ಅಂತಂದು ಅವ್ರ ಹತ್ರ ಮಾತಾಡ್ಲಿಕ್ಕೆ 15ರಿಂದ 20 ನಿಮಿಷ ಟೈಮ್ ಕೊಡ್ತಾರೆ. ಅಷ್ಟರೊಳಗೆ ನಮ್ಮ ಭಾವನೆಗಳನ್ನ ನಮ್ಮ ಕುಟುಂಬ ತಲುಪಿಸ್ಬೇಕು.
ನಮ್ಮ ಜೀವನನ ನಾವೇ ಕಳ್ಕೊಳೋರು ಮಾತ್ರ ಕ್ರೈಮ್ ಮಾಡ್ಬೇಕು ಸರ್. ಇಲ್ಲ ನೀವು ಜೀವನನ ಅದ್ಭುತ ಕಟ್ಕೋಬೇಕು, ಸಮಾಜದಲ್ಲಿ ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ, ಕ್ರೈಮನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡು ಲೈಫ್ನ ಹಾಳು ಮಾಡ್ಕೊಳ್ತೀರಾ? ಒಳ್ಳೊಳ್ಳೆ ಅವಕಾಶ ಇದಾವಲ್ಲ ಸರ್, ಏನು ಬೇಕಾದ್ರೂ ಮಾಡ್ಬೋದು ಒಳ್ಳೆ ಅವಕಾಶಗಳಲ್ಲಿ. ಜನಗಳ ಪ್ರೀತಿ ಗಳಿಸ್ರಿ, ಯಾರೂ ಕ್ರೈಮ್ ಆಯ್ಕೆ ಮಾಡ್ಕೋಬಾರ್ದು ಸರ್, ತಪ್ಪೋದು. ಥ್ಯಾಂಕ್ ಯು ಸರ್. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ. ಏನೋ ಕೆಲಸ ಈಗ ಫಿಲ್ಮ್ ತೆಗಿಬೇಕು ಅಂದ್ಕೊಂಡಿದ್ದೀರಾ, ಅದು ಒಳ್ಳೇದಾಗಲಿ ಅಂತ ಹೇಳ್ತೀನಿ ಸರ್. ಹಾಂ, ಮುಂದೆ ಏನು ಮಾಡ್ತೀರಾ ಅಂತ ಸರ್? ಮುಂದೆ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ, ಇನ್ನು ದಯವಿಟ್ಟು ಪ್ರಸಾರ ಮಾಡಿ. ಸಿನಿಮಾ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ. ಇದುವರೆಗೂ ಸಹ ಇಂಡಸ್ಟ್ರಿಯಲ್ಲಿ ಈ ಥರ ಕತೆ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಸಿನಿಮಾನ ನೀವು ನೋಡಿದಿರಿ ಅಂತಂದರೆ ಜೈಲು ಅಂದರೆ ಏನಂತ ಗೊತ್ತಾಗುತ್ತೆ, ಕೋರ್ಟ್ ಅಂದರೆ ಏನಂತ ಗೊತ್ತಾಗುತ್ತೆ, ಕ್ರೈಮನ್ನು ಮಾಡಲೇಬಾರ್ದು ನಾವಂತ ಗೊತ್ತಾಗುತ್ತೆ ನಮಗೆ. ಆ ಥರ ಸ್ಕ್ರಿಪ್ಟ್ ಅದು ಭಾಳ ಚೆನ್ನಾಗಿದೆ, ಒಳ್ಳೆ ಸ್ಟೋರಿ ಸರ್. ಯಾರಾದರೂ ಪ್ರೊಡ್ಯೂಸರ್ ಮುಂದೆ ಬಂದರೆ ನಾನು ಖಂಡಿತ ಆ ಸಿನಿಮಾ ಮಾಡಬೇಕಂತ ನನಗೆ ಆಸೆ. ಇದಿಷ್ಟು ಸಿದ್ಧಾರೂಢ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.